ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, 2026 ನಿಮ್ಮ ಭಾಗ್ಯದ ಮಹತ್ವದ ವರ್ಷ. ಶನಿದೇವರ ಸಾಡಿ ಸತಿಯ 2ನೇ ಹಂತ ನಿಮಗೆ ಅಗ್ನಿ ಪರೀಕ್ಷೆ ಅಂತಿರಬಹುದು. ಆದ್ದರಿಂದ ಜಾಗೃತೆ ಅಗತ್ಯ. ಒಂದು ಸಣ್ಣ ತಪ್ಪು ಕೂಡ ಇಡೀ ವರ್ಷದ ಪರಿಶ್ರಮವನ್ನು ಹಾಳು ಮಾಡಬಹುದು. ಶನಿ ಮತ್ತು ರಾಹು ಪ್ರಭಾವದಿಂದ ಸ್ವಲ್ಪ ಆತಂಕ ಹಾಗೂ ಗೊಂದಲ ಇರಬಹುದು. ಆದರೆ ಸಹನೆ ಮತ್ತು ಆತ್ಮವಿಶ್ವಾಸದಿಂದ ನೀವು ಸ್ಥಿರ ಪ್ರಗತಿಯನ್ನು ಸಾಧಿಸುತ್ತೀರಿ. ಜೂನ್ ನಂತರ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಕುಟುಂಬದಲ್ಲಿ ಸಹನಶೀಲತೆ, ಉದ್ಯೋಗದಲ್ಲಿ ಯೋಚಿಸಿ ನಿರ್ಧಾರ, ಆರೋಗ್ಯಕ್ಕಾಗಿ ಪ್ರಾಣಾಯಾಮ ಮುಖ್ಯ. ಪ್ರತಿದಿನ ಓಂ ನಮಃ ಶಿವಾಯ ಜಪಿಸಿ. ಭಕ್ತಿ ಮತ್ತು ಧೈರ್ಯದಿಂದ 2026 ಯಶಸ್ವಿ ವರ್ಷವನ್ನಾಗಿ ಮಾಡಬಹುದು. ಈಗ ಮೊದಲ ವಿಷಯ, 2026ರಲ್ಲಿ ಕುಂಭರಾಶಿಯವರು ಚಿನ್ನ ಧರಿಸಬೇಕಾ ಅಥವಾ ಬೆಳ್ಳಿ? ಗ್ರಹ ಸ್ಥಿತಿಯನ್ನು ನೋಡಿದರೆ ಬೆಳ್ಳಿ ಧರಿಸುವುದು ಅತ್ಯಂತ ಲಾಭಕರ. ಸೋಮವಾರ ಬೆಳ್ಳಿಯ ಉಂಗುರ ಅಥವಾ ಕಡಗ ಧರಿಸುವುದು ಶನಿಯ ಕಠಿಣ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ. ಬೆಳ್ಳಿಯ ಪಾತ್ರೆಯಲ್ಲಿ ನೀರು ಕುಡಿಯುವುದು ಮನಃಶಾಂತಿ ಹಾಗೂ ಆರೋಗ್ಯಕ್ಕೆ ಸಹಕಾರಿ. ಶನಿ ಮತ್ತು ರಾಹುವಿನ ಪ್ರಭಾವದಿಂದ ಉಂಟಾಗುವ ಆತಂಕ ಕಡಿಮೆಯಾಗುತ್ತದೆ. ಚಿನ್ನ ಧರಿಸಲು ಇಚ್ಛಿಸಿದರೆ ಪೀತಾಂಬರ ರತ್ನದೊಂದಿಗೆ ಕೇವಲ ಕುತ್ತಿಗೆಯಲ್ಲಿ ಮಾತ್ರ ಧರಿಸಬೇಕು. ಕೈ ಅಥವಾ ಕಾಲಿನಲ್ಲಿ ಹೆಚ್ಚು ಚಿನ್ನ ಧರಿಸುವುದು ಖರ್ಚು ಹೆಚ್ಚಿಸಬಹುದು. 2026ರಲ್ಲಿ ಕುಂಭರಾಶಿಗೆ ಅತ್ಯಂತ ಶುಭಕರವಾದ ರತ್ನವೆಂದರೆ ನೀಲಮಣಿ. ಇದು ಶನಿದೇವರ ಪ್ರತಿನಿಧಿ ರತ್ನವಾಗಿರುವುದರಿಂದ ಶನಿವಾರ ಶುಭ ಸಮಯದಲ್ಲಿ ವಿಧಿವಿಧಾನಗಳೊಂದಿಗೆ ಧರಿಸಿದರೆ ಅದೃಷ್ಟದ ಬಾಗಿಲುಗಳು ನಿಧಾನವಾಗಿ ತೆರೆದುಕೊಳ್ಳಲು ಆರಂಭವಾಗುತ್ತವೆ. ಆದರೆ ನೀಲಮಣಿಯನ್ನು ಧರಿಸುವ ಮೊದಲು ಜ್ಯೋತಿಷಿಗಳ ಸಲಹೆ ಪಡೆಯುವುದು ಅತ್ಯಗತ್ಯ. ಏಕೆಂದರೆ ಇದರ ಪ್ರಭಾವ ಅತ್ಯಂತ ವೇಗವಾಗಿದ್ದು ಸರಿಯಾಗಿ ಹೊಂದಿದರೆ ಮಹತ್ತರ ಪ್ರಗತಿಯನ್ನು ನೀಡುತ್ತದೆ. ನೀಲಮಣಿಯ ಜೊತೆಗೆ ಪೀತಪ್ಪರಾಜ ಧರಿಸಿದರೆ ಗುರುಗ್ರಹದ ಕೃಪೆಯು ಲಭಿಸಿ ಜ್ಞಾನ, ಆತ್ಮವಿಶ್ವಾಸ ಮತ್ತು ಧನಲಾಭ ಹೆಚ್ಚಾಗುತ್ತದೆ. ಉದ್ಯೋಗದಲ್ಲಿ ಪದೋನ್ನತಿ, ವ್ಯವಹಾರದಲ್ಲಿ ವಿಸ್ತರಣೆ ಮತ್ತು ಮಾನಸಿಕ ಸ್ಥಿರತೆ ಕೂಡ ಸಿಗಬಹುದು. ಆದರೆ ಮಾಣಿಕ್ಯ, ಸೂರ್ಯರತ್ನ ಮತ್ತು ಮುಂಗಮಂಗಳರತ್ನ ಧರಿಸುವುದನ್ನು ತಪ್ಪಿಸುವುದು ಒಳಿತು. ಏಕೆಂದರೆ ಇವುಗಳ ಉಗ್ರ ಶಕ್ತಿ ನಿಮ್ಮ ಶನಿ ಪ್ರಧಾನ ಸ್ವಭಾವದೊಂದಿಗೆ ಸಂಘರ್ಷ ಉಂಟುಮಾಡಿ ಅನಾವಶ್ಯಕ ಕೋಪ, ಆರೋಗ್ಯ ಸಮಸ್ಯೆಗಳು ಅಥವಾ ಆರ್ಥಿಕ ನಷ್ಟಕ್ಕೆ ಕಾರಣವಾಗಬಹುದು. ಆದ್ದರಿಂದ ರತ್ನಧಾರಣೆಯಲ್ಲಿ ಜಾಗೃತೆ ಮತ್ತು ಸರಿಯಾದ ವಿಧಾನ ಬಹಳ ಮುಖ್ಯ. 3. ತಿಲಕದ ವಿಷಯದಲ್ಲಿ ಕುಂಭರಾಶಿಯವರು ವಿಶೇಷ ಗಮನ ಕೊಡಬೇಕು. ಅಷ್ಟಗಂಧ, ನೀಲಿ ಚಂದನ ಅಥವಾ ಶುದ್ಧ ಕಸ್ತೂರಿ ತಿಲಕವನ್ನು ಹುಬ್ಬುಗಳ ಮಧ್ಯಭಾಗದಲ್ಲಿ ಧರಿಸುವುದು ಆಧ್ಯಾತ್ಮಿಕ ಶಕ್ತಿಯನ್ನು ಜಾಗೃತಗೊಳಿಸಿ ಮನಸ್ಸಿಗೆ ಸ್ಥಿರತೆ ನೀಡುತ್ತದೆ. ವಿಶೇಷವಾಗಿ ಶನಿವಾರದಂದು ಶನಿ ಮಂದಿರದಿಂದ ತಂದ ಎಳ್ಳೆಣ್ಣೆ ಅಥವಾ ಕಪ್ಪು ಕಾಜಲ್ನಿಂದ ಸಣ್ಣ ತಿಲಕ ಹಾಕುವುದರಿಂದ ರಾಹುವಿನಿಂದ ಉಂಟಾಗುವ ಭ್ರಮೆ, ಗೊಂದಲ ಮತ್ತು ನಕಾರಾತ್ಮಕ ಚಿಂತನೆಗಳು ಕಡಿಮೆಯಾಗುತ್ತವೆ ಎಂದು ನಂಬಲಾಗುತ್ತದೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಶತ್ರುಗಳ ದೋಷದೃಷ್ಟಿಯಿಂದ ರಕ್ಷಿಸುತ್ತದೆ. ಯಾವುದೇ ಪ್ರಮುಖ ಕಾರ್ಯ, ಉದ್ಯೋಗ ಸಂದರ್ಶನ ಅಥವಾ ಹಣಕಾಸು ಸಂಬಂಧಿತ ಸಭೆಗೆ ತೆರಳುವ ಮೊದಲು ಚಂದನದಲ್ಲಿ ಸ್ವಲ್ಪ ಕೇಸರಿಯನ್ನು ಮಿಶ್ರಣ ಮಾಡಿ ತಿಲಕ ಹಚ್ಚುವುದರಿಂದ ಗುರು ಮತ್ತು ಶನಿ ಗ್ರಹಗಳ ಶಕ್ತಿ ಸಮತೋಲನಗೊಂಡು ಯಶಸ್ಸಿನ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ತಿಲಕವನ್ನು ಅನಾಮಿಕ ಬೆರಳಿನಿಂದ ಕೆಳಗಿನಿಂದ ಮೇಲಕ್ಕೆ ಇಡುವುದು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಇದರಿಂದ ಸೌಭಾಗ್ಯ ಕ್ರಮೇಣ ವೃದ್ಧಿಯಾಗುತ್ತದೆ. 4. 2026ರಲ್ಲಿ ಮಿಥುನ, ತುಲಾ ಮತ್ತು ಮಕರ ರಾಶಿಯವರು ಕುಂಭರಾಶಿಯವರೇ ನಿಮ್ಮ ನಿಜವಾದ ಹಾಗೂ ನಂಬಿಕಸ್ಥ ಸ್ನೇಹಿತರಾಗಿ ಹೊರಹೊಮ್ಮುವ ಸಾಧ್ಯತೆ ಇದೆ. ಈ ರಾಶಿಯವರೊಂದಿಗೆ ನಿಮ್ಮ ವೈಚಾರಿಕ ಹೊಂದಾಣಿಕೆ ಉತ್ತಮವಾಗಿದ್ದು ಪರಸ್ಪರ ಗೌರವ ಮತ್ತು ಅರ್ಥೈಸಿಕೊಳ್ಳುವ ಗುಣದಿಂದ ಸಂಬಂಧಗಳು ಮತ್ತಷ್ಟು ಗಾಢವಾಗುತ್ತವೆ.
ವಿಶೇಷವಾಗಿ ಉದ್ಯೋಗ, ವ್ಯವಹಾರ ಅಥವಾ ಹೊಸ ಯೋಜನೆಗಳಲ್ಲಿ ಇವರ ಸಹಕಾರ ನಿಮಗೆ ಲಾಭದಾಯಕವಾಗಬಹುದು. ಸಂಕಷ್ಟದ ಸಮಯದಲ್ಲಿ ಇವರು ನಿಮ್ಮ ಬೆಂಬಲವಾಗಿ ನಿಂತು ಸರಿಯಾದ ಸಲಹೆಗಳನ್ನು ನೀಡುವರು. ಆದರೆ ಸಿಂಹ, ಮೇಷ ಮತ್ತು ಕರ್ಕಾಟಕ ರಾಶಿಯವರೊಂದಿಗೆ ಈ ವರ್ಷ ಸ್ವಲ್ಪ ಜಾಗೃತೆ ಅಗತ್ಯ. ಅಭಿಪ್ರಾಯ ಭೇದ, ಅಹಂಕಾರ ಅಥವಾ ತುರುತು ನಿರ್ಧಾರಗಳಿಂದ ತಪ್ಪು ಅರ್ಥೈಸಿಕೆಗಳು ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ಹಣಕಾಸು ವ್ಯವಹಾರ ಅಥವಾ ರಹಸ್ಯ ವಿಚಾರಗಳಲ್ಲಿ ಸಂಪೂರ್ಣ ನಂಬಿಕೆ ಇಡುವ ಮೊದಲು ಯೋಚಿಸಿ ನಡೆದುಕೊಳ್ಳುವುದು ಒಳಿತು. ಸಮಾಧಾನ ಮತ್ತು ಧೈರ್ಯದಿಂದ ವರ್ತಿಸಿದರೆ ಅನಗತ್ಯ ಸಮಸ್ಯೆಗಳನ್ನು ತಪ್ಪಿಸಬಹುದು. 5. ಹೊಸ ವಾಹನ ಖರೀದಿಸಲು ಜೂನ್ 2026 ನಂತರದ ಸಮಯ ಕುಂಭರಾಶಿಯವರಿಗೆ ಅತ್ಯಂತ ಶುಭಕರ ಮತ್ತು ಲಾಭದಾಯಕವಾಗಿರುತ್ತದೆ. ಆ ಸಮಯದಲ್ಲಿ ಗ್ರಹಗಳ ಸ್ಥಿತಿ ನಿಮ್ಮ ಪರವಾಗಿದ್ದು, ತೆಗೆದುಕೊಳ್ಳುವ ನಿರ್ಧಾರಗಳು ದೀರ್ಘಕಾಲಿಕ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆ ಇದೆ. ವಿಶೇಷವಾಗಿ ಕಪ್ಪು, ನೀಲಿ ಅಥವಾ ಸಿಲ್ವರ್ ಬಣ್ಣದ ವಾಹನವನ್ನು ಆಯ್ಕೆ ಮಾಡುವುದು ನಿಮ್ಮ ರಾಶಿ ಸ್ವಭಾವಕ್ಕೆ ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ. ಈ ಬಣ್ಣಗಳು ಶನಿದೇವ ಅವರ ಅನುಗ್ರಹವನ್ನು ಆಕರ್ಷಿಸಿ ರಕ್ಷಾ ಕವಚದಂತೆ ಕಾರ್ಯನಿರ್ವಹಿಸುತ್ತದೆ ಎಂದು ನಂಬಲಾಗುತ್ತದೆ. ಆದರೆ ಕೆಂಪು ಮತ್ತು ಬಿಳಿ ಬಣ್ಣದ ವಾಹನಗಳು ಸಾಧ್ಯವಾದಷ್ಟು ತಪ್ಪಿಸುವುದು ಒಳಿತು, ಏಕೆಂದರೆ ಅವು ನಿಮ್ಮ ಶನಿ ಪ್ರಧಾನ ಶಕ್ತಿಯೊಂದಿಗೆ ಹೊಂದಾಣಿಕೆಯಾಗದೆ ಅನಗತ್ಯ ವೆಚ್ಚ ಅಥವಾ ತಾಂತ್ರಿಕ ತೊಂದರೆಗಳಿಗೆ ಕಾರಣವಾಗಬಹುದು. ವಾಹನವನ್ನು ಖರೀದಿಸಿದ ನಂತರ ಸಮೀಪದ ದೇವಸ್ಥಾನಕ್ಕೆ ತೆಗೆದುಕೊಂಡು ಪೂಜೆ ಮಾಡಿಸುವುದು, ದೇವರ ಕೃಪೆಯನ್ನು ಕೋರುವುದು ಮತ್ತು ಸುರಕ್ಷಿತ ಪ್ರಯಾಣಕ್ಕಾಗಿ ಆಶೀರ್ವಾದ ಪಡೆಯುವುದು ಅತ್ಯಂತ ಶುಭಕರ. ಇದರಿಂದ ಹೊಸ ವಾಹನ ಸದಾ ಸಕಾರಾತ್ಮಕ ಶಕ್ತಿಯಿಂದ ಕೂಡಿರುತ್ತದೆ ಮತ್ತು ನಿಮ್ಮ ಪ್ರಯಾಣಗಳು ಯಶಸ್ವಿಯಾಗುತ್ತದೆ. 6. ಮನೆಯಲ್ಲಿ ಶಾಮಿ ಅಂದರೆ ಬನ್ನಿ ಗಿಡವನ್ನು ನಡುವುದು ಕುಂಭರಾಶಿಯವರಿಗೆ ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಬನ್ನಿ ಗಿಡವು ಶನಿದೇವರ ಅನುಗ್ರಹದ ಸಂಕೇತವಾಗಿದೆ. ಈ ಗಿಡವನ್ನು ಮನೆ ಅಂಗಳದಲ್ಲಿ ಅಥವಾ ಮುಖ್ಯ ಪ್ರವೇಶದ ಬಳಿ ನೆಟ್ಟರೆ ಮನೆಯೊಳಗೆ ಸಕಾರಾತ್ಮಕ ಶಕ್ತಿ ವಾಸವಾಗುತ್ತದೆ ಹಾಗೂ ಆರ್ಥಿಕ ಸ್ಥಿರತೆ ಹೆಚ್ಚುತ್ತದೆ ಎಂದು ನಂಬಲಾಗುತ್ತದೆ. ಪ್ರತಿ ಶನಿವಾರ ಬನ್ನಿ ಗಿಡಕ್ಕೆ ನೀರು ಹಾಕಿ ದೀಪ ಹಚ್ಚುವುದು ಶನಿದೇವರ ಕೃಪೆಯನ್ನು ಹೆಚ್ಚಿಸುತ್ತದೆ. ಅದೇ ರೀತಿ ಮನೆಯ ಉತ್ತರ ದಿಕ್ಕಿನಲ್ಲಿ ಅಪರಾಜಿತ ಗಿಡವನ್ನು ನೆಟ್ಟರೆ ಬುದ್ಧಿ, ಏಕಾಗ್ರತೆ ಮತ್ತು ವೃತ್ತಿಜೀವನದಲ್ಲಿ ಬೆಳವಣಿಗೆ ಕಾಣಬಹುದು. ಅಪರಾಜಿತದ ನೀಲಿ ಹೂಗಳು ಮನಸ್ಸಿಗೆ ಶಾಂತಿ ನೀಡುತ್ತವೆ ಮತ್ತು ಅಡೆತಡೆಗಳನ್ನು ದೂರ ಮಾಡುವ ಶಕ್ತಿ ಹೊಂದಿದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಆದರೆ ಈ ಗಿಡಗಳನ್ನು ದಕ್ಷಿಣ ದಿಕ್ಕಿನಲ್ಲಿ ಇಡುವುದನ್ನು ತಪ್ಪಿಸಬೇಕು, ಏಕೆಂದರೆ ಅದು ಶಕ್ತಿಯ ಸಮತೋಲನವನ್ನು ವ್ಯತಿರಿಕ್ತಗೊಳಿಸಿ ನಿರೀಕ್ಷಿತ ಫಲಿತಾಂಶ ನೀಡದೇ ಇರಬಹುದು. ಸರಿಯಾದ ದಿಕ್ಕು ಮತ್ತು ಶ್ರದ್ಧೆಯಿಂದ ಗಿಡಗಳನ್ನು ಪಾಲಿಸಿಕೊಂಡರೆ ಮನೆಗೆ ಸಮೃದ್ಧಿ ಮತ್ತು ಶುಭ ಫಲಗಳು ಹೆಚ್ಚಾಗುತ್ತವೆ. 7. ಮನೆಯಲ್ಲಿ ಪಶ್ಚಿಮ ದಿಕ್ಕಿನ ಗೋಡೆಯ ಮೇಲೆ ಶನಿ ಯಂತ್ರ ಅಥವಾ ಶ್ರೀ ಯಂತ್ರವನ್ನು ವಿಧಿವಿಧಾನಗಳೊಂದಿಗೆ ಸ್ಥಾಪಿಸುವುದು ಅತ್ಯಂತ ಲಾಭಕರವೆಂದು ಪರಿಗಣಿಸಲಾಗುತ್ತದೆ. ಪಶ್ಚಿಮ ದಿಕ್ಕು ಶನಿದೇವರ ಪ್ರಭಾವಕ್ಕೆ ಸಂಬಂಧಿಸಿದ ದಿಕ್ಕಾಗಿರುವುದರಿಂದ ಇಲ್ಲಿ ಶನಿ ಯಂತ್ರವನ್ನು ಇಡುವುದರಿಂದ ಸಾಡೆ ಸಾತಿಯ ಪರಿಣಾಮಗಳು ನಿಧಾನವಾಗಿ ಶಮನಗೊಂಡು ಮನಸ್ಸಿಗೆ ಸ್ಥಿರತೆ ಸಿಗುತ್ತದೆ ಎಂದು ನಂಬಲಾಗುತ್ತದೆ. ಶ್ರೀಯಂತ್ರವನ್ನು ಸ್ಥಾಪಿಸುವುದರಿಂದ ಲಕ್ಷ್ಮೀ ಕೃಪೆ ಆಕರ್ಷಿತವಾಗಿ ಧನ, ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ಉತ್ತರ ಪೂರ್ವ ದಿಕ್ಕಿನಲ್ಲಿ ಶಿವನ ಧ್ಯಾನ ಮೂರ್ತಿಯ ಚಿತ್ರವನ್ನು ಇರಿಸುವುದು ಮನೆಯಲ್ಲಿ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಸಿ ಶಾಂತಿ ಮತ್ತು ಸಕಾರಾತ್ಮಕತೆಯನ್ನು ಉಂಟುಮಾಡುತ್ತದೆ.